ವಿಧಾನಸೌಧ ಆವರಣದಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಏನ್ ಮಾಹಿತಿ ಇದೆ? ಇಲ್ಲ, ಈಗ ಸಂಜು ಆ ಘಟನೆ ಆಗಿದ್ದೆ, ಒಬ್ಬ ವ್ಯಕ್ತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾನೆ ಅಂತೇಳಿ ತಾವೆಲ್ಲ ಮೀಡಿಯಾದಲ್ಲಿ ತೋರಿಸಿದ್ದೀರಿ. ಈಗ ನಾವು ಆ ಕ್ಲಿಪ್ಪಿಂಗ್ಸ್ ಅನ್ನ ಸೆಕ್ಯೂರ್ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಪೋಸ್ಟಿಂಗ್ಸ್ ಮಾಡಿದ್ದಾರೆ. ಅಧಿಕೃತವಾಗಿ ಯಾರು ಚಾನೆಲ್ಗಳಲ್ಲಿ ತೋರಿಸಿದ್ದಾರೆ ಅದು ಆ ಕ್ಲಿಪ್ಪಿಂಗ್ಸ್ ಅನ್ನು ನಾವು ತೆಗೆದುಕೊಂಡು ಈಗ FIS ಅಲ್ಲಿ ಕೊಡ್ತಾ ಇದ್ದೀವಿ. ಈಗಾಗಲೇ ಆ ಪ್ರಕ್ರಿಯೆ ನಡೀತಾ ಇದೆ. ಇದು ಮೀನ್ ಟೈಮ್ ನಾವು ಕೇಸನ್ನು ಕೂಡ ಸೋಮೋಟೋ ರಿಜಿಸ್ಟರ್ ಮಾಡಿದ್ದೀವಿ. ಆನಂತರ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದನ್ನು ಅದಕ್ಕೆ ಸೇರಿಸ್ಕೊಂಡು FSL ನಲ್ಲಿ ಹೌದು. ಯಾಕೆಂದ್ರೆ 2 ವರ್ಷ ಇದೆ. ಕೆಲವರು ಹೇಳ್ತಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು ಅಂತ, ಕೆಲವರು ಹೇಳ್ತಾರೆ ಇಲ್ಲ ಅದು ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಿದ್ರು ಅಂತ. ಅದಕ್ಕೆ ಸೈಂಟಿಫಿಕ್ ಆಗಿ ಗೊತ್ತಾದ್ರೆ, ಒಂದು ವೇಳೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವನು ಯಾರಾದರೂ ಕೂಗಿದ್ರೆ ಅವನನ್ನ ಖಂಡಿತವಾಗಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು, ಅವನಿಗೇನು ಶಿಕ್ಷೆ ಮಾಡಬೇಕು ಅದಕ್ಕೆ ಒಳಪಡಿಸ್ತೀವಿ. ಒಂದು ವೇಳೆ ಅದಿಲ್ಲ ಅಂತಾದರೆ ಅದು ಪ್ರಶ್ನೆ ಬರೋದಿಲ್ಲ. ಅದಕ್ಕೆ ನಾವು ಯಾರ ಮೇಲೆ ಒಬ್ಬ ವ್ಯಕ್ತಿ ಮೇಲೆ ಅವಲಂಬಿಸೋದಕ್ಕಿಂತ ಸೈಂಟಿಫಿಕ್ ಆಗಿ ಅದನ್ನು ಪರಿಶೀಲನೆ ಮಾಡಬೇಕು ಅಂತೇಳಿ FSLಗೆ ಕೊಟ್ಟು ಅದನ್ನು ಕನ್ಫರ್ಮ್ ಮಾಡ್ಕೊಳ್ತೀವಿ. ಸರ್, ಕೇವಲ ಮಾಧ್ಯಮಗಳಲ್ಲಿ ಎಲ್ಲವನ್ನು ಮಾಡ್ತೀವಿ. ಯಾವುದನ್ನು ಈಗ ಅಲ್ಲಿ ಯಾರಿದ್ರು, ಅವ್ರ ಪಕ್ಕದಲ್ಲಿ ಯಾರಿದ್ರು, ಈಗ ಕ್ಲಿಪ್ಪಿಂಗ್ಸ್ ಅಲ್ಲಿ ಗೊತ್ತಾಗುತ್ತಲ್ಲ, ಪಕ್ಕದಲ್ಲಿ ಯಾರಿದ್ರು ಅವ್ರನ್ನ ಸೆಕ್ಯೂರ್ ಮಾಡ್ಕೋಬೇಕು. ಆಮೇಲೆ ಅವ್ರನ್ನ ಕೇಳಬೇಕು, ಹೌದಾ ಅವ್ನು ಹೇಳಿದ್ದು ಸರಿ ಇದೆಯಾ, ಅದು ಈ ಥರ ಹೇಳಿದ್ನ ಆ ಥರ ಹೇಳಿದ್ವಿ. ಎಲ್ಲ ತನಿಖೆ ಅಂದರೆ ಎಲ್ಲವನ್ನು ಮಾಡಬೇಕಲ್ವಾ. ಎಲ್ಲ ತನಿಖೆ ಮಾಡಿ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಒಂದು ವೇಳೆ ಅವನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರೆ ಅವನಿಗೆ ಏನು ಶಿಕ್ಷೆ ಆಗಬೇಕೋ ಅದು ಶಿಕ್ಷೆ ಮಾಡೇ ಮಾಡ್ತೀವಿ. ಯಾವ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಆಗೋದಿಲ್ಲ.